ಸ್ನೇಹಿತರೆ ನಮಸ್ಕಾರ. ನಾನು ಶರಣ್ ಮುಷ್ಟೂರ್. ಪಾಕಿಸ್ತಾನದಿಂದ ಭಾರತಕ್ಕೆ ಮತ್ತೊಂದು ಅಪಾಯದ ಮುನ್ಸೂಚನೆ ಸಿಗುತ್ತಿದೆ ನೋಡಿ. ಕಳೆದ 2 ವಾರಗಳ ಹಿಂದೆ ಅಷ್ಟೇ ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತು ಟರ್ಕಿ ಈ 3 ದೇಶಗಳು ಸುನ್ನಿ ರಾಷ್ಟ್ರಗಳು. ಈ 3 ದೇಶಗಳು 2 ವಾರಗಳ ಹಿಂದೆ ಜಂಟಿ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡವು. ಇದನ್ನು ಮೆಕ್ಕಾ ಒಪ್ಪಂದ ಅಂತ ಕೂಡ ಕರೆಯಲಾಗುತ್ತೆ. ಅಂದರೆ ಬಹುತೇಕ ಜಾಗತಿಕ ಮಾಧ್ಯಮಗಳು ಮತ್ತು ಜಾಗತಿಕ ರಕ್ಷಣಾ ತಜ್ಞರು ಇದನ್ನು ಇಸ್ಲಾಮಿಕ್ ನ್ಯಾಟೋ ಅಂತ ಕೂಡ ಕರೆದಿದ್ದಾರೆ. ಈ 3 ದೇಶಗಳ ಒಪ್ಪಂದದಲ್ಲಿ ಏನಿದೆಪ್ಪ ಅಂದ್ರೆ, ಯಾವುದೇ ಒಂದು ದೇಶ ಈ 3 ದೇಶಗಳ ಒಂದರಲ್ಲೇ ಅಂದ್ರೆ ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತು ಟರ್ಕಿ ಬೇರೊಂದು ದೇಶ ಈ 3 ದೇಶಗಳ ಒಂದರ ಮೇಲೆ ದಾಳಿ ಮಾಡಿದಾಗ ಅಥವಾ ಯುದ್ಧ ಆರಂಭಿಸಿದಾಗ ಈ 3 ರಾಷ್ಟ್ರಗಳು ಅದು ಏನಂತ ಭಾವಿಸ್ತಾವಪ್ಪ ಅಂದ್ರೆ 3 ರಾಷ್ಟ್ರಗಳ ಮೇಲೆ ಮಾಡಿದಂತ ಯುದ್ಧ. ಈ ಅಂಶವನ್ನು ಮೆಕ್ಕಾ ಒಪ್ಪಂದದಲ್ಲಿ, ಮೆಕ್ಕಾ ಜಂಟಿ ರಕ್ಷಣಾ ಒಪ್ಪಂದದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಈ ಒಪ್ಪಂದ ಮುಗಿದ 2 ವಾರಗಳ ಬಳಿಕ ಪಾಕಿಸ್ತಾನದಲ್ಲಿ ಸೇನಾ ಚಟುವಟಿಕೆಗಳು ಚುರುಕುಗೊಂಡಿವೆ. ಇದು ಬಹುತೇಕ ಭಾರತಕ್ಕೆ ಅಪಾಯದ ಮುನ್ಸೂಚನೆ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರತೊಡಗಿವೆ. ಪಾಕಿಸ್ತಾನಕ್ಕೆ ಚೀನಾ ಮತ್ತು ಟರ್ಕಿಯಿಂದ ಯುದ್ಧ ಸಾಮಗ್ರಿಗಳು ರವಾನೆಯಾಗ್ತಿವೆ ನೋಡಿ. ಆಗಸ್ಟ್ನ ಮಧ್ಯಭಾಗದಲ್ಲಿ ಅಂದ್ರೆ 10ರಿಂದ 20ನೇ ದಿನಾಂಕದೊಳಗೆ, 20ನೇ ತಾರೀಕಿನೊಳಗೆ ಆಗಸ್ಟ್ನ ಮಧ್ಯಭಾಗದಲ್ಲಿ ಚೀನಾ ಮತ್ತು ಟರ್ಕಿಯಿಂದ ಬಹುತೇಕ ಶಸ್ತ್ರಾಸ್ತ್ರಗಳು, ಡ್ರೋನ್ಗಳು, ಯುದ್ಧ ವಿಮಾನಗಳನ್ನು ಪಾಕಿಸ್ತಾನಕ್ಕೆ ರವಾನಿಸಲಾಗಿದೆ. ಈ 60 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಕ್ಕೆ ಯಥೇಚ್ಛವಾಗಿ ರಕ್ಷಣಾ ಸಾಮಗ್ರಿ, ಶಸ್ತ್ರಾಸ್ತ್ರಗಳು, ಅತ್ಯಾಧುನಿಕ ಡ್ರೋನ್ಗಳು ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಬಂದಿಳಿದಿವೆ. ಹಾಗಾದ್ರೆ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುತ್ತಿರುವುದಾದ್ರೂ ಯಾಕೆ? ಭಾರತದ ವಿರುದ್ಧ ಯುದ್ಧ ಮಾಡುವುದಕ್ಕೆ, ಭಾರತದ ವಿರುದ್ಧ ಕತ್ತಿ ಮಚ್ಚುವುದಕ್ಕೆ ಪಾಕಿಸ್ತಾನ ಮತ್ತೊಮ್ಮೆ ಸಜ್ಜಾಗುತ್ತಿದೆಯಾ? ಮೆಕ್ಕಾ ಒಪ್ಪಂದದ ಬಳಿಕ ಟರ್ಕಿ ಅತ್ಯಾಧುನಿಕ ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿಕೊಟ್ಟಿದೆಯಾ? ಅದೇ ರೀತಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿದ್ದಾದ್ರೂ ಯಾಕೆ? ವೀಕ್ಷಕರೇ ನೋಡಿ, ಆಗಸ್ಟ್ನ ಮಧ್ಯಭಾಗದಲ್ಲಿ ಅಂದ್ರೆ 10ರಿಂದ 20ನೇ ತಾರೀಕಿನೊಳಗೆ ಬಹುತೇಕ ಪಾಕಿಸ್ತಾನಕ್ಕೆ ಟರ್ಕಿ ಮತ್ತು ಚೀನಾದಿಂದ ಯುದ್ಧ ಸಾಮಗ್ರಿಗಳು ರವಾನೆಯಾಗಿವೆ. ಈ ಒಂದು 60 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಅತ್ಯಾಧುನಿಕ ಡ್ರೋನ್ಗಳು, ಮಿಸೈಲ್ಗಳು, ಯುದ್ಧ ವಿಮಾನಗಳು, ಅದೇ ರೀತಿ ಚೀನಾದಿಂದ ಕೂಡ ಯುದ್ಧ ಸಾಮಗ್ರಿಗಳು ಪಾಕಿಸ್ತಾನಕ್ಕೆ ಬಂದಿಳಿದಿವೆ ಅಂತ ವರದಿಯಾಗ್ತಿದೆ. ಜಾಗತಿಕ ಮಾಧ್ಯಮಗಳು, ಅದೇ ರೀತಿ ಭಾರತ ರಾಷ್ಟ್ರೀಯ ಮಾಧ್ಯಮಗಳು, ಆಂಗ್ಲ ಮಾಧ್ಯಮಗಳು ಈ ವಿಷಯದ ಕುರಿತು ಚರ್ಚೆ ನಡೆಸುತ್ತಿವೆ. ಯಾಕೆ ಪಾಕಿಸ್ತಾನ ಯುದ್ಧ ಸಾಮಗ್ರಿಯನ್ನು ಸಂಗ್ರಹಿಸುತ್ತಿದೆ? ಸೇನಾ ಚಟುವಟಿಕೆಯನ್ನು ಯಾಕೆ ಚುರುಕುಗೊಳಿಸಿದೆ? ಭವಿಷ್ಯದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಭಾರತ ವಿರುದ್ಧ ಮತ್ತೊಂದು ಯುದ್ಧಕ್ಕೆ ಪಾಕಿಸ್ತಾನ ಸಜ್ಜಾಗುತ್ತಿದೆಯಾ ಎಂಬ ಸಂದೇಹವನ್ನು ಕೂಡ ಈ ಒಂದು ಬೆಳವಣಿಗೆ, ಈ ಒಂದು ಘಟನೆ ಹುಟ್ಟು ಹಾಕಿದೆ ನೋಡಿ. ರಾವಲ್ಪಿಂಡಿ ಹತ್ರ ಇರತಕ್ಕಂಥ ನೂರ್ಖಾನ್ ವಾಯುನೆಲೆಗೆ, ಅದೇ ರೀತಿ ಮಸೂರು ವಾಯುನೆಲೆಯಲ್ಲಿ ಈ ಯುದ್ಧ ಸಾಮಗ್ರಿಗಳನ್ನು ಇಳಿಸಿಕೊಳ್ಳಲಾಗಿದೆ. 2 ಪಾಕಿಸ್ತಾನದ ಮಸೂರು, ಅದೇ ರೀತಿ ನೂರ್ಖಾನ್ ವಾಯುನೆಲೆಗೆ ಟರ್ಕಿ ಮತ್ತು ಚೀನಾದಿಂದ ಯುದ್ಧ ಸಾಮಗ್ರಿಗಳು ಬಂದಿದ್ದು. ಈ ಒಂದು ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಇರೋದು, ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲ ಕೊಡ್ತಿರೋದು ಈ ಒಂದು ಒಪ್ಪಂದ ಆದ್ಮೇಲೆ. ಅದೇ ರೀತಿ ಚೀನಾದ ಜೊತೆ ಯಾವಾಗಲೂ ಕೂಡ ರಕ್ಷಣಾತ್ಮಕ ಒಪ್ಪಂದವಿದೆ. ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಒಂದು ಒಳ್ಳೆ ಬಾಂಧವ್ಯ ಕೂಡ ಇದೆ. ಬಹುತೇಕ ಪಾಕಿಸ್ತಾನದಲ್ಲಿನ ಶಸ್ತ್ರಾಸ್ತ್ರಗಳು ಮತ್ತು ಮಿಲಿಟರಿ ಸಲಕರಣೆಗಳು ಏನಿದಾವಲ್ಲ, 70ರಿಂದ 80ರಷ್ಟು ಚೀನಾದವೇ ಆಗಿವೆ. ಮತ್ತು ಚೀನಾದ ಹಿತಾಸಕ್ತಿ ಪಾಕಿಸ್ತಾನದಲ್ಲಿದೆ. ಅದೇ ರೀತಿ ಟರ್ಕಿ ಹಿತಾಸಕ್ತಿ ಅನ್ನೋದಕ್ಕಿಂತ ಇಲ್ಲಿ ಪ್ರಮುಖವಾಗಿ ಕಳೆದ 2 ವಾರಗಳಿಂದ ಮಾಡಿಕೊಂಡ ಒಂದು ಒಪ್ಪಂದದಿಂದಾಗಿ ಟರ್ಕಿ ಅತ್ಯಾಧುನಿಕ ಡ್ರೋನ್ಗಳನ್ನು ಕಳಿಸುತ್ತಿದೆ. ಡ್ರೋನು, ಮಿಸೈಲ್ಗಳನ್ನು ನಿರ್ಮಿಸಿರುವುದರಲ್ಲಿ ಟರ್ಕಿ ಎತ್ತಿದ ಕೈ. ಅದರಲ್ಲೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು, ಮಿಲಿಟರಿ ಸಾಮಗ್ರಿಗಳನ್ನು ನಿರ್ಮಾಣ ಮಾಡುವುದರಲ್ಲಿ, ತಯಾರಿಕೆ ಮಾಡುವುದರಲ್ಲಿ ಟರ್ಕಿ ಎತ್ತಿದ ಕೈ. ಹೀಗಾಗಿ ಈ ಒಪ್ಪಂದದ ಬಳಿಕ ಪಾಕಿಸ್ತಾನಕ್ಕೆ ಒಂದು ಸಾಮಗ್ರಿಯನ್ನು ಕಳಿಸಿದೆ ನೋಡಿ. ಕಳೆದ 1 ವರ್ಷದ ಹಿಂದೆ ಅಷ್ಟೇ ಪಾಕಿಸ್ತಾನ ಕಾಶ್ಮೀರದ ಪಹಲ್ಗಾಂವ್ ಮೇಲೆ ದಾಳಿ ನಡೆಸಿತ್ತು, ಅಲ್ಲಿನ ಪ್ರವಾಸಿಗರ ಮೇಲೆ. ಬಳಿಕ 3 ದಿನಗಳ ಕಾಲ ಒಂದು ಕಾರ್ಯಾಚರಣೆ ಶುರುವಾಯಿತು ಪಾಕಿಸ್ತಾನ ಮತ್ತು ಭಾರತದ ನಡುವೆ. ಪಾಕಿಸ್ತಾನ ಆ ಸಂದರ್ಭದಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಡ್ರೋನ್ಗಳನ್ನು ಭಾರತ ವಿರುದ್ಧ
ಒಂದು ಪ್ರಯೋಗ ಮಾಡಿದ್ದ ಆ ಡ್ರೋನ್ಗಳೆಲ್ಲ ಬಂದಿದ್ದು ಟರ್ಕಿ ದೇಶದಿಂದ. ಅದೇ ರೀತಿ ಯುದ್ಧ ವಿಮಾನಗಳನ್ನು ಕೂಡ ಅದು ಪ್ರಯೋಗಿಸಿತು. ಈ ಎಲ್ಲವನ್ನು ಕೂಡ ಭಾರತ ಬಲಿಷ್ಠ ಸೇನೆ ಒಡೆದುರುಳಿಸಿತ್ತು. ಇಲ್ಲಿ ಪಾಕಿಸ್ತಾನದ ಮುಖವಾಡ, ಚೀನಾದ ಮುಖವಾಡ, ಅದೇ ರೀತಿ ಟರ್ಕಿಯ ಮುಖವಾಡ ಕೂಡ ಬಹಿರಂಗವಾಯಿತು. ಯಾಕಂದ್ರೆ ಚೀನಾದ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದಲ್ಲಿವೆ, ಅದೇ ರೀತಿ ಟರ್ಕಿ ಕೂಡ ಗುಪ್ತವಾಗಿ ರಹಸ್ಯವಾಗಿ ತನ್ನ ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ನೀಡುವ ಮೂಲಕ, ಸೇನಾ ಬೆಂಬಲವನ್ನು ನೀಡುವ ಮೂಲಕ ಭಾರತವನ್ನು ಮಣಿಸುವ ಕಾರ್ಯದಲ್ಲಿ ಚೀನಾ, ಟರ್ಕಿ, ಪಾಕಿಸ್ತಾನದ ಜೊತೆ ಕೈ ಜೋಡಿಸಿದ್ವು. ಇದೀಗ ಈ ಎರಡೂ ದೇಶಗಳಿಂದ ಪಾಕಿಸ್ತಾನಕ್ಕೆ ಮಿಲಿಟರಿ ಸಾಮಗ್ರಿ ಬಂದಿಳಿದಿದೆ. ಹಾಗಾದ್ರೆ ಪಾಕಿಸ್ತಾನ ಭಾರತ ವಿರುದ್ಧ ಮತ್ತೊಂದು ಯುದ್ಧಕ್ಕೆ ಸಿದ್ಧವಾಗ್ತಿದೆಯಾ, ಅಥವಾ ಆಂತರಿಕ ಬಿಕ್ಕಟ್ಟುಗಳನ್ನು, ಆಂತರಿಕ ದಂಗೆಗಳನ್ನು ಹತ್ತಿಕ್ಕುವುದಕ್ಕೆ ಸೇನಾ ಸಲಕರಣೆಯನ್ನು, ಸಾಮಗ್ರಿಗಳನ್ನು ಸಂಗ್ರಹಿಸುತ್ತಿದೆಯಾ ಎಂಬ ಎರಡು ಪ್ರಶ್ನೆಗಳಿವೆ. ವೀಕ್ಷಕರು ನೋಡಿ, ಮೊದಲನೇದಾಗಿ ಆಂತರಿಕವಾಗಿ ಇದ್ದಿರ್ತಕ್ಕಂಥ ದಂಗೆ ಅಂದ್ರೆ ಪಾಕಿಸ್ತಾನದಲ್ಲಿ 4 ಪ್ರಾಂತ್ಯಗಳಿವೆ. ಒಂದು ಸಿಂಧು, ಒಂದು ಪಂಜಾಬ್, ಮತ್ತೊಂದು ಖೈಬರ್ ಪಖ್ತೂನ್, ಅದೇ ರೀತಿ ಬಲೂಚಿಸ್ತಾನ. ಬಹುತೇಕ ಪ್ರಾಂತ್ಯಗಳಲ್ಲಿ ಕೂಡ ಅಲ್ಲಿ ಆಂತರಿಕವಾದ ಒಂದು ಗಲಭೆ ಎದ್ದಿದೆ. ಬಲೂಚಿಸ್ತಾನ ತಾನು ಸ್ವತಂತ್ರ ಅಂತ ಘೋಷಣೆ ಮಾಡಿಕೊಂಡಿದೆ. ಅದೇ ರೀತಿ ಸಿಂಧ್ನಲ್ಲಿ ಕೂಡ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಒಂದು ಹೋರಾಟ ನಡೀತಿದೆ. ಅದೇ ರೀತಿ ಖೈಬರ್ ಪಖ್ತೂನ್ನಲ್ಲೂ ಕೂಡ ಒಂದಷ್ಟು ಗಲಾಟೆಗಳಿವೆ. ಅದೇ ರೀತಿ ಗಿಲ್ಗಿಟ್ ಪಾಕಿಸ್ತಾನ ಅಂದ್ರೆ ಪಿಒಕೆ ಕ್ರಮವಾಗಿ ಅತಿಕ್ರಮಣ ಮಾಡಿರ್ತಕ್ಕಂಥ ಪಿಒಕೆಯಲ್ಲೂ ಕೂಡ ಅಲ್ಲಿ ಒಂದಷ್ಟು ದಂಗೆಗಳು, ಜನರ ದಂಗೆಗಳು, ನಾಗರಿಕ ದಂಗೆಗಳು ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಎದ್ದಿವೆ. ಆದರೆ ಇಲ್ಲಿ ಪ್ರಮುಖವಾಗಿ ನಾಗರಿಕ ದಂಗೆಗಳನ್ನು, ಆಂತರಿಕವಾಗಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟುಗಳನ್ನು ಹತ್ತಿಕ್ಕುವುದಕ್ಕೆ ಪಾಕಿಸ್ತಾನ ಇಂಥ ಸಾಮಗ್ರಿಗಳನ್ನು, ಅತ್ಯಾಧುನಿಕ ಸಾಮಗ್ರಿಗಳನ್ನು ತರಿಸಿಕೊಳ್ಳುತ್ತಿದೆ ಎಂಬುದು ಸುಳ್ಳು. ನೋಡಿ, ಯಾವುದೇ ಒಂದು ರಾಷ್ಟ್ರ, ಯಾವುದೇ ಒಂದು ದೇಶ ತನ್ನ ಆಂತರಿಕವಾಗಿ ಎದ್ದಿರ್ತಕ್ಕಂಥ ದಂಗೆಗಳನ್ನು ತನ್ನಲ್ಲಿ ಇರ್ತಕ್ಕಂಥ ಒಂದಷ್ಟು ಸೇನಾ ಬಲ ಇರ್ಬೋದು, ಪೊಲೀಸ್ ಬಲ ಇರ್ಬೋದು, ಮತ್ತೊಂದು ಬಲದಿಂದ ಅಡಗಿಸಬಲ್ಲದು. ಯಾವುದೇ ದೇಶ ಇರ್ಬೋದು, ಇಲ್ಲಿ ಪಾಕಿಸ್ತಾನ ಅಂತ ಅಲ್ಲ. ಆದರೆ ಯಾವಾಗ ಬಾಹ್ಯವಾಗಿ ಮತ್ತೊಂದು ದೇಶದ ಮೇಲೆ ಯುದ್ಧ ಮಾಡಬೇಕು ಅಥವಾ ಭವಿಷ್ಯದ ದಿನಗಳಲ್ಲಿ ಯುದ್ಧ ಮಾಡಬೇಕು ಅಂದಾಗ ಮಾತ್ರ ಇಂಥ ಒಂದು ಕಾರ್ಯಾಚರಣೆಗೆ ದೇಶಗಳು ತಯಾರಾಗ್ತವೆ. ಅಂದ್ರೆ ಯುದ್ಧ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಮಾಡಬೇಕಾಗುತ್ತೆ. ಆಯಾಕಟ್ಟಿನ ಜಾಗಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಾಗಣೆ ಮಾಡಬೇಕಾಗುತ್ತೆ. ಅದೇ ರೀತಿ ಶತ್ರುವಿನ ಸಾಮರ್ಥ್ಯಕ್ಕನುಗುಣವಾಗಿ ಹೊಸ ಬಗೆಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದಾಗ ಮಾತ್ರ ಕೆಲವೊಮ್ಮೆ ಮೇಲುಗೈ ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಬಹುತೇಕ ಭವಿಷ್ಯದಲ್ಲಿರ್ಬೋದು ಅಥವಾ ಪಾಕಿಸ್ತಾನದ ಯೋಜನೆಗಳಲ್ಲಿ ಅಂದ್ರೆ ಭಾರತ ವಿರುದ್ಧ ಒಂದು ಸೇಡು ತೀರಿಸಿಕೊಳ್ಳಬೇಕು ಎಂಬ ಕಾತುರದಿಂದ, ಅದೇ ರೀತಿ ತಾನು ಕಡಿಮೆ ಇಲ್ಲ ಎಂಬ ತೋರ್ಪಡಿಕೆ, ತಾನು ಕಡಿಮೆ ಇಲ್ಲ ಎಂಬ ಅಹಮಿಕೆಯಿಂದ ಮುಂಬರುವ ದಿನಗಳಲ್ಲಿ ನಾನು ಕೂಡ ಸ್ಟ್ರಾಂಗು, ಯಾವುದೇ ಕಾರಣಕ್ಕೂ ಜಗ್ಗುವುದಿಲ್ಲ ಎಂಬ ಮನೋಸ್ಥಿತಿಯಿಂದಾಗಿ ಇವತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನ ಸಂಗ್ರಹಿಸುತ್ತಿದೆ. ಟರ್ಕಿಯಿಂದ, ಚೀನಾದಿಂದ ಮತ್ತು ಇತರ ದೇಶಗಳಿಂದ ತರಿಸಿಕೊಳ್ಳುತ್ತಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಅಲ್ಲಿ ಒಂದು ವಿಶ್ಲೇಷಣೆ ನಡೀತಿದೆ. ನೋಡಿ, ಪಾಕಿಸ್ತಾನ ಯಾವತ್ತಿಗೂ ಸುಮ್ಮನೆ ಕುಳಿತುಕೊಳ್ಳುವಂತಹ ರಾಷ್ಟ್ರವಲ್ಲ. ಅದು ಯಾವಾಗಲೂ ಗಡಿ ತಂಟೆ ತೆಗೆಯುತ್ತೆ, ಭಾರತದ ವಿರುದ್ಧ ಕಾಲು ಕೆದರಿ ಜಗಳಕ್ಕೆ ಬರುತ್ತೆ. ಇದರ ಭಾಗವಾಗಿ ಈಗ ಅಂದ್ರೆ ಕಳೆದ 1 ವರ್ಷದ ಹಿಂದೆ ಆಪರೇಷನ್ ಸಿಂಧೂರ್ ವೇಳೆ ಭಾರತ ಪಾಕಿಸ್ತಾನವನ್ನು ಎಡೆಮುರಿ ಕಟ್ಟಿತ್ತು. ಮೇಲೇಳದಂತೆ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳನ್ನು ಹೂಡಾಯಿಸಿ ಬಿಟ್ಟಿತ್ತು. ಅಷ್ಟೇ ಅಲ್ಲ, ಉಗ್ರರ ಹಡಗು ತಾಣಗಳನ್ನು ಕೂಡ ನಾಶ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಬಹುದೊಡ್ಡ ಮುಖಭಂಗ ಮಾಡಿತ್ತು. ಈ ಮುಖಭಂಗದಿಂದ ಪಾಕಿಸ್ತಾನ ಕುದ್ದು ಹೋಗಿದೆ. ಈ ಮುಖಭಂಗದಿಂದ ಕುದ್ದು ಹೋಗಿದೆ. ಸಮಯ ಸಿಕ್ಕಾಗ ನಾನು ಭಾರತಕ್ಕೆ ಒಂದಷ್ಟು ಹಾನಿ ಮಾಡಬೇಕು ಎಂಬ ಮನಸ್ಥಿತಿಯಲ್ಲೇ ಪಾಕಿಸ್ತಾನ ಇನ್ನೂ ಇದೆ. ನೋಡಿ, ಪಾಕಿಸ್ತಾನ ಎಂತ ರೋಗಗ್ರಸ್ತ ದೇಶ ಅಂದ್ರೆ ಅಲ್ಲಿನ ಜನಕ್ಕೆ ತಿನ್ನುವುದಕ್ಕೆ ಅನ್ನ ಇಲ್ಲ. ಬಲೂಚಿಸ್ತಾನದಲ್ಲಿ ಜನರು ಹಾಹಾಕಾರ ಪಡ್ತಿದ್ದಾರೆ. ಅಂದ್ರೆ ಅಗತ್ಯ ಸಾಮಗ್ರಿಗಳನ್ನು ಒದಗಿಸುತ್ತಿಲ್ಲ, ಮೂಲ ಸೌಕರ್ಯ ಪೂರೈಸುತ್ತಿಲ್ಲ ಅಂತ ಕಳೆದ ದಶಕಗಳಿಂದ ಹೋರಾಟ ಮಾಡ್ತಿದ್ದಾರೆ ಬಲೂಚಿಸ್ತಾನದ ಜನರು. ಆದ್ರೆ ಆ ದೇಶದ ಜನರು, ತನ್ನದೇ ದೇಶದ ಜನರನ್ನು ಹತ್ತಿಕ್ಕುವ ಒಂದು ಪ್ರಯತ್ನ ಪಾಕಿಸ್ತಾನ ಮಾಡ್ತಿದೆ. ಅದೇ ರೀತಿ ಸಿಂಧು ಪ್ರಾಂತ್ಯದಲ್ಲಿ ಕೂಡ ಪ್ರತ್ಯೇಕ ರಾಷ್ಟ್ರವನ್ನು ಕೇಳ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ಪಾಕಿಸ್ತಾನ ಸರ್ಕಾರ ಪೂರಕವಾಗಿ ಅಲ್ಲಿನ ಜನರ ಬೇಡಿಕೆಯನ್ನು, ಅಲ್ಲಿನ ನೀಡೇನಿದೆ ಅದು ಈಡೇರಿಸ್ತಿಲ್ಲ. ಆದ್ರೆ ತನ್ನ ದೇಶದ ಜನರ ಹಿತಾಸಕ್ತಿಯನ್ನು ಮರೆತಿರ್ತಕ್ಕಂಥ ಪಾಕಿಸ್ತಾನ ಸರ್ಕಾರ ಇವತ್ತು ಯುದ್ಧಕ್ಕಾಗಿ, ಭಾರತ ವಿರುದ್ಧ ಕತ್ತಿ ಮುಸುವುದಕ್ಕಾಗಿ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ವ್ಯಯಿಸುತ್ತಿದೆ.
ತನ್ನ ದೇಶದ ಜನರ ಬಡತನವನ್ನು ಹೋಗಲಾಡಿಸಲು ಶ್ರಮಿಸದಂಥ ದೇಶ, ತನ್ನ ದೇಶದ ಜನರ ಜೀವನ ಮಟ್ಟ ಸುಧಾರಿಸದಂಥ ದೇಶ, ತನ್ನ ಆರ್ಥಿಕ ಪರಿಸ್ಥಿತಿ ಪಾತಾಳಕ್ಕೆ ತಲುಪಿದ್ರು ಅದರ ಬಗ್ಗೆ ಯೋಚನೆ ಮಾಡದಂಥ ಪಾಕಿಸ್ತಾನ ಇವತ್ತು ಭಾರತದ ವಿರುದ್ಧ ಯಾವಾಗಲೂ ಸದಾ ಕತ್ತಿ ಮುಚ್ಚುವುದರಲ್ಲೇ ಕಾಲ ಕಳೆಯುತ್ತಿದೆ. ಬಹುತೇಕ ಮುಂಬರುವ ದಿನಗಳಲ್ಲಿ ಅಥವಾ ಭವಿಷ್ಯದ ದಿನಗಳಲ್ಲಿ ಭಾರತದ ವಿರುದ್ಧ ಕತ್ತಿ ಮಸಿಯುವುದಕ್ಕಾಗಿಯೇ, ಅಂದ್ರೆ ಆಪರೇಷನ್ ಸಿಂಧೂರ್ ವೇಳೆ ಉಂಟಾಗಿರ್ತಕ್ಕಂಥ ಮುಖಭಂಗಕ್ಕೆ ಒಡೆತ ನೀಡುವ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಶಸ್ತ್ರಾಸ್ತ್ರಗಳ ಸಂಗ್ರಹ ಮಾಡುತ್ತಿದೆ ಅಂತ ಜಾಗತಿಕ ಮಾಧ್ಯಮಗಳಲ್ಲಿ, ಅದೇ ರೀತಿ ರಕ್ಷಣಾ ವಿಶ್ಲೇಷಕರು ಕೂಡ ಇಂಥದ್ದೊಂದು ಈ ಸುದ್ದಿಯನ್ನು ವಿಶ್ಲೇಷಣೆ ಮಾಡ್ತಾರೆ. ಯಾಕಂದ್ರೆ ಯಾವುದೇ ದೇಶ ಸುಮ್ಮನೆ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವುದಿಲ್ಲ, ತನ್ನ ಸೇನಾ ಚಟುವಟಿಕೆಗಳನ್ನು ಹೆಚ್ಚುಗೊಳಿಸುವುದಿಲ್ಲ. ಅದಕ್ಕೊಂದು ಕಾರಣ ಇರಬೇಕಲ್ಲ. ಆ ಕಾರಣ ಏನಿರಬಹುದು ಎಂಬುದು ಕೂಡ ಬಹುತೇಕ ಸ್ಪಷ್ಟ. ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಎದ್ದು ಹೋಗಿದೆ. ಅಮೆರಿಕದ ಮುಂದೆ ದಿನನಿತ್ಯ ಎದುರ ಸಾಲ ಕೊಡಿ, ಅದೇ ರೀತಿ ಜಾಗತಿಕ ಹಣಕಾಸು ಸಂಸ್ಥೆಗಳ ಎದುರು ಸಾಲ ಕೊಡಿ ಅಂತ ಭಿಕ್ಷೆ ಬೇಡುತ್ತೆ. ಇಂಥ ದೇಶ ವಿಧ್ವೋತ್ಸಾಹ, ಅದೇ ರೀತಿ ಸೇಡು, ಸಿಟ್ಟು, ಮತ್ಸರ ಮಾತ್ರ ಕಡಿಮೆ ಆಗಿಲ್ಲ. ಒಟ್ಟಾರೆಯಾಗಿ ಪಾಕಿಸ್ತಾನ ವಾಯುವಿನಲ್ಲೇ, ತನ್ನ 2 ವಾಯುವಿನಲ್ಲೇ, ರಾವಲ್ಪಿಂಡಿ ಹತ್ರ ಇರತಕ್ಕಂಥ ನೂರ್ಖಾನ್ ಬೇಸ್ನಲ್ಲೇ, ಅದೇ ರೀತಿ ಮಸೂರ್ ಬೇಸ್ನಲ್ಲಿ ಆಗಸ್ಟ್ನ ಮಧ್ಯಭಾಗದಲ್ಲಿ ಈ 60 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಅಪಾರ ಮಟ್ಟದ ಶಸ್ತ್ರಾಸ್ತ್ರಗಳನ್ನು ಟರ್ಕಿ ಮತ್ತು ಚೀನಾ ಪೂರೈಸಿವೆ. ಪಾಕಿಸ್ತಾನದ ಈ ಸೇನಾ ಚಟುವಟಿಕೆಯನ್ನು ಭಾರತ ಗಂಭೀರವಾಗಿ ಪರಿಗಣಿಸಿದೆ. ಅದೇ ರೀತಿ ತನ್ನ ಸಿದ್ಧತೆಯನ್ನು ಮಾಡಿಕೊಳ್ಳತೊಡಗಿದೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನ ಕಾಲು ಕೆದರಿ ಬಂದಿದ್ದೇ ಆದಲ್ಲಿ ಭಾರತ ಆಪರೇಷನ್ 2.0 ಆರಂಭಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇವತ್ತು ಭಾರತ ಕೂಡ ಬಲಿಷ್ಠವಾಗಿದೆ. ನೋಡಿ, ಭಾರತ ಏನು ಸುಮ್ಮನೆ ಕುಳಿತುಕೊಳ್ಳುವಂತಹ ದೇಶ ಅಲ್ಲ. ಇವತ್ತು ದೇಶದ ರಕ್ಷಣಾ ಸ್ಥಿತಿ ಇರಬಹುದು, ನಮ್ಮ ಸೇನಾ ಬಲ ಇರಬಹುದು, ಅತ್ಯುತ್ತಮ ಮಟ್ಟದಲ್ಲಿದೆ. ಅದು ಆಪರೇಷನ್ ಸಿಂಧೂರ್ ವೇಳೆ ಮತ್ತೊಮ್ಮೆ ಸಾಬೀತಾಗಿದೆ. ನೋಡಿ, ಟರ್ಕಿ ಮತ್ತು ಚೀನಾ ಕಳಿಸಿದಂತಹ ಸಾಮಗ್ರಿಗಳನ್ನು ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನ ಭಾರತ ಮೇಲೆ ಪ್ರಯೋಗ ಮಾಡಿತ್ತು. S-400 ರಕ್ಷಣಾ ವ್ಯವಸ್ಥೆ, ಭಾರತ ಬ್ರಹ್ಮೋಸ್ ಇರಬಹುದು, ಇತರ ಯುದ್ಧ ಸಾಮಗ್ರಿ ಮೂಲಕ ಒಡೆದುರುಳಿಸಿ ಪಾಕಿಸ್ತಾನವನ್ನು ಎಡೆಮುರಿ ಕೊಟ್ಟಿತ್ತು. ಈಗ ಇಂಥ ಉಚ್ಚಾಟವೇ ಆಡುವುದಕ್ಕೆ ಹೊರಟಿದೆ ಪಾಕಿಸ್ತಾನ. ಭವಿಷ್ಯದಲ್ಲಿ ಕೂಡ ಪಾಕಿಸ್ತಾನ ಇನ್ನೂ ಬಲವಾದ ಏಟು ಭಾರತದಿಂದ ತಿನ್ನುವುದಂತೂ ಗ್ಯಾರಂಟಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.